ಇವರೇ ನೋಡಿ ಡಾಕ್ಟರ್ ಬಜರಂಗಿ. ಇವ್ರ ಹತ್ರ ಬಂದು ಕುಯಿಸ್ಕೊಳ್ದೇ ಇರೋ ರೋಗಿನೇ ಇಲ್ಲ. ಇಂಥ ಅವ್ರಿಗೆ ಒಬ್ಬ ಚಾಣಾಕ್ಷ ಬ್ಲೇಡ್ ಆಗ್ತಾನೆ. ಹೇಗೆ ಅಂತೀರಾ? ಮಾಡ್ದವನ್ ಪಾಪ ಆಡ್ದವನ್ ಬಾಯಿಲೆ ಯಾಕೆ ನಿಮ್ ಕಣ್ಣಿಂದಾನೆ ನೋಡಿ. ಜೀವಕ್ಕೆ ಯಾವ ತೊಂದರೆನೂ ಇಲ್ಲ, ಎಲ್ಲ ನಾರ್ಮಲ್ ಆಗೈತೆ. ಒಂದು ಸಣ್ಣ ಚೆಕಪ್, ಗಡ್ಡೆ ಎಲ್ಲಿದೆ ಅಂತ, ಸಣ್ಣ ಆಪರೇಷನ್, ಒಂದು ಚಿಕ್ಕ ಆಪರೇಷನ್, ಎಲ್ಲ ಸರೋಗುತ್ತೆ. ಆಯ್ತಾ? ಬಜರಂಗಿ ಅವರು ಚಿಕ್ಕ ಆಪರೇಷನ್ ಆದ್ರೂ ಕೆತ್ಕಿ ಪತ್ಕಿ ಹುಡುಕಿ ಭರ್ಜರಿಯಾಗಿ ಮಾಡ್ತಾರೆ. ಆಪರೇಷನ್ ಚಿಕ್ಕದೇನೆ, ಗೆಡ್ಡೆ ಎಲ್ಲಿದೆ ಅಂತ ಹುಡ್ಕೊಂಡು ಹೋದ್ರೆ ಬಜರಂಗಿ ಅವ್ರ ಆಪರೇಷನ್ ಭರ್ಜರಿಯಾಗಿರುತ್ತೆ. ಸರಿ, ನೀನು ಹೋಗ್ಬೋದು. ಪೇಷಂಟ್ ಮುಂದೆ ನಿಮ್ದು ಮಾತು ಜಾಸ್ತಿ, ಸೀನಿಯರ್ ಅಂತ ಒಂದು ರೆಸ್ಪೆಕ್ಟ್ ಇಲ್ಲ. ಮಾತು ಕಡಿಮೆ ಮಾಡಿ, ಕೆಲಸ ಜಾಸ್ತಿ ಮಾಡಿ. ಸುಮ್ಮನೆ ಇರಿ ಡಾಕ್ಟ್ರೆ, ಯಾವಾಗ್ಲೂ ಕೆಲಸ ಕಮ್ಮಿ ಮಾಡ್ಬೇಕು ಮತ್ ಜಾಸ್ತಿ ಆಡ್ಬೇಕು. ಮೊನ್ನೆ ನೋಡಿ ನೀವು ಮಾಡಿದ್ದು ಇದ್ದಿದ್ದು ಹೊಟ್ಟೆಗೆ ಆಪರೇಷನ್. ನೀವು ಆ ಪೇಷಂಟ್ ಹತ್ರ ಮಾತಾಡ್ಸ್ದಿರಾನೆ ಬೆನ್ ಕುಯ್ದ್ರಿ. ಇರ್ಲಿ ಬಿಡು, ಕುಯ್ದಿದ್ದೀನಿ ಅಂತ ಹೇಳಿ ಬೆನ್ನಿಂದಾನೆ ಹೊಟ್ಟೆವರೆಗೂ ಆಪರೇಷನ್ ಮಾಡ್ಕೊಂಡು ಹೋದ್ರಿ. ಅರ್ಧ ಗಂಟೆಲಿ ಆಗೋ ಆಪರೇಷನ್ 8 ಗಂಟೆ ಟೈಮ್ ತಗೊಂಡ್ರಿ ನೀವು. ಯಾವಾಗ್ಲೂ ಕೆಲಸ ಕಮ್ಮಿ ಮಾಡ್ಬೇಕು, ಮಾತ್ ಜಾಸ್ತಿ ಆಡ್ಬೇಕು ಡಾಕ್ಟ್ರೆ. ಈ ಹೆಂಗಸಿಗೆ ಬಾಯ್ ಕೊಡೋಕೆ ಯಾವ ಗಂಡಸ್ ಕಡೆಯಿಂದನೂ ಆಗಲ್ಲ. ಡಾಕ್ಟ್ರೇ, ಫೋನು 5 ದಿವಸದಿಂದ ಕಾಣಿಸ್ತಿಲ್ವಲ್ಲ, ಎಲ್ಲೋಯ್ತು? ಆಪರೇಷನ್ ಥಿಯೇಟರ್ ಎಲ್ಲ ಹುಡುಕ್ಬಿಟ್ಟೆ, ಎಲ್ಲೂ ಇಲ್ಲ ಡಾಕ್ಟ್ರೆ. 5 ದಿವಸದ ಹಿಂದೆ 2 ದಿನ ರಿಂಗ್ ಆಯ್ತು, 3ನೇ ದಿನ ಬೆಳಗ್ಗೆ ಒಂದ್ಸಲಿ ರಿಂಗ್ ಆಯ್ತು, ಆಮೇಲೆ ಸ್ವಿಚ್ ಆಫ್ ಬರ್ತಿದೆ. ಎಲ್ಲೋಗಿರ್ಬೋದು? ನಮಸ್ಕಾರ ಡಾಕ್ಟ್ರೇ. ಬನ್ರಿ ಪ್ರಾಣೇಶ್ ಅವರೇ, ಬನ್ನಿ ಕೂತ್ಕೊಳ್ಳಿ. ಹೇಗಿದ್ದೀರಾ? ನನ್ನ ಪ್ರಾಣ ಉಳಿಸ್ಬಿಟ್ಟಿದ್ದೀರಾ ಡಾಕ್ಟ್ರೇ. ಡಾಕ್ಟರ್ ಕರ್ತವ್ಯ ಮಾಡಿದ್ದೀನಿ, ಹೇಳಿ ಏನ್ ಸಮಾಚಾರ? 5 ದಿವಸದಿಂದ ನಿದ್ದೆ ಮಂಪನಲ್ಲೇ. ಯಾಕೆ, ಏನಾಯ್ತು? ಯಾವಾಗ್ಲೂ ನಿದ್ದೆನೇ ಮಾಡ್ತಾ ಇರ್ತೀನಿ. ಯಾಕೆ, ಏನಾಯ್ತು? ಬೆನ್ನಿಂದ ಆಪರೇಷನ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಇಲ್ಲಿಂದ ಹೋದ್ಮೇಲೆ 3 ದಿನ ಒಂದೇ ಟೋನು ಡಾಕ್ಟ್ರೇ. ಏನಂತ? ಬದಿಕೊಂಡ್ಬಿಟ್ಟಿಯಲ್ಲೋ ಬಡ್ಡಿ ಮಗನೇ ನೀನು. ಈ ತರನ? ಬದಿಕೊಂಡ್ಬಿಟ್ಟಿಯಲ್ಲೋ ಬಡ್ಡಿ ಮಗನೇ ನೀನು ಅಂತ ಅಯ್ಯಯ್ಯ, ಹೊಟ್ಟೆ ಒಳಗೆ ಹೊಡ್ಕೋತಾನೆ ಇದೆ. ಹೌದಾ? ನಾನು ನನ್ನ ಹೆಂಡತಿಗೆ ಕರೆದ್ಬಿಟ್ಟು ಹೇಳ್ದೆ. ಏನಂತ? ನೋಡೆ, ಬದಿಕೊಂಡ್ಬಿಟ್ಟಿಯಲ್ಲೋ ಬಡ್ಡಿ ಮಗನೇ ನೀನು ಅಂತ ಬರ್ತಾ ಇದೆ ಅಂತ ಹೇಳಿದ್ರೆ ಸುಮ್ನೆ ಬಿತ್ಕೊಳ್ರಿ, ನಿಮ್ಗೇನ್ ತಲೆ ಕೆಟ್ಟಿದ್ಯಾ ಅಂತ ಬೈತಾಳೆ ಡಾಕ್ಟ್ರೇ. ಎರಡು ದಿವಸ ಬಿಟ್ಟು ಬೆಳಿಗ್ಗೆ ಒಂದು ಸೌಂಡು, ಆಮೇಲೆ ಸೌಂಡೇ ಇಲ್ಲ. ಇವಾಗ ಆರಾಮಾಗಿದೆ. ಉಲ್ಟಾನೇ ಮಲ್ಕೋಬೇಕು. ಹಿಂದೆಗಡೆ ಸಿಕ್ಕಾಪಟ್ಟೆ ಹಾಕಿದ್ದೀರಾ. ಹೊಟ್ಟೆ ಮೇಲೆ ಹೊಲಿಗೆನೇ ಇಲ್ಲ ಡಾಕ್ಟ್ರೇ. ಹೌದಾ? ಬೆನ್ನಲ್ಲಿದೆ ಡಾಕ್ಟ್ರೇ. ಪರವಾಗಿಲ್ಲ, 4 ದಿವಸ ಬ್ಯಾಕಪ್ ಚೆನ್ನಾಗಿ ಬಂದಿದೆ. ಏನ್ ಬೇಕಪ್ ಡಾಕ್ಟ್ರೇ? ಏನಿಲ್ಲ, ನೀವು 4 ದಿವಸ ಬಿಟ್ಟು ಬನ್ನಿ. ಒಂದು ಸಣ್ಣ ಚೆಕಪ್, ಒಂದು ಚಿಕ್ಕ ಆಪರೇಷನ್ ಅಷ್ಟೇ. ಬಜರಂಗಿ ಅವರು ಚಿಕ್ಕ ಆಪರೇಷನ್ ಆದ್ರೂ ಕೆತ್ಕಿ ಪತ್ಕಿ ಹುಡುಕಿ ಭರ್ಜರಿಯಾಗಿ ಮಾಡ್ತಾರೆ. ಬಜರಂಗಿ ಅವ್ರ ಆಪರೇಷನ್ ಭರ್ಜರಿಯಾಗಿರುತ್ತೆ. ಆಹಾ, ನೀವ್ ಸಿಕ್ಕಿದೆ ನನ್ ಪುಣ್ಯ. ಬರ್ತೀನಿ ಡಾಕ್ಟ್ರೇ. ಗೊತ್ತಾಗೋಯ್ತು ಡಾಕ್ಟ್ರೇ, ನನಗೆ ಗೊತ್ತಾಗೋಯ್ತು. ಏನೇ ಗೊತ್ತಾಯ್ತು ನಿನ್ಗೆ? ನಿಮ್ಮ ಮೊಬೈಲ್ ಎಲ್ಲಿದೆ ಅನ್ಬಿಟ್ಟು ನನಗೆ ಗೊತ್ತಾಗೋಯ್ತು ಡಾಕ್ಟ್ರೇ. ಹೆಂಗ್ ಗೊತ್ತಾಯ್ತು? ಬಜರಂಗಿ ಡಾಕ್ಟ್ರೇ, ಬದಿಕಂಬುತ್ತಿಯಲ್ಲೋ ಬಡ್ಡಿ ಮಗನೇ ನೀನು. ನನಗೂ ಗೊತ್ತಾಗೋಯ್ತು. ಬದುಕೊಂಡ್ಬಿಟ್ರೆ ಬಡ್ಡಿ ಮಗನೇ ನೀನಾ? 4 ದಿನ ಪ್ಯಾಕಪ್ಪು, 4 ದಿನ ಬಿಟ್ಟು ಆಪ್ರೇಷನು. ಡಾಕ್ಟ್ರೇ, ಈ ವಿಷಯ ಹೊರಗಡೆ ಇರೋರ್ಗೆ ಏನಾದ್ರು ಗೊತ್ತಾದಂದ್ರೆ ನೀವು ಇರಲ್ಲ, ನಿಮ್ಮ ಕ್ಲಿನಿಕ್ಕು ಇರಲ್ಲ. ನನ್ನ ಬಾಯಿ ಮುಚ್ಚಿಸ್ಬೇಕಾದ್ರೆ ನೀವೇನಾದ್ರು ನಮ್ಮನ್ನು ನೋಡ್ಕೊಳ್ಳೇಬೇಕಾಗುತ್ತೆ. ಏನೇ ನೋಡ್ಕೋಬೇಕು ನಿನ್ಗೆ? ಗೊತ್ತಾಯ್ತು ಡಾಕ್ಟ್ರೇ, ನನ್ನ ಬಾಯಿ ಮುಚ್ಚಿಸ್ಬೇಕಾದ್ರೆ ನೀವು 1 ಲಕ್ಷ ಕೊಡ್ಲೇಬೇಕಾಗುತ್ತೆ. 1 ಲಕ್ಷನ? 1 ಲಕ್ಷ ಎಲ್ಲ ಕೊಡಕ್ಕಾಗಲ್ಲಯ್ಯ. ಮತ್ತೆಷ್ಟು ಕೊಡ್ತೀರಾ ನೀವು? 20,000 ಕೊಡ್ತೀನಿ. ಆಗೋದಿಲ್ಲ ಡಾಕ್ಟ್ರೇ, ಆಗೋದಿಲ್ಲ. ನೋಡಿ ಡಾಕ್ಟ್ರೇ,
ನಿಮಗೂ ಬೇಡ ನಮಗೂ ಬೇಡ 90,000 ರೂಪಾಯಿ ಕೊಟ್ಬಿಡಿ. 90,000 ಕೊಡಲ್ಲ, 80,000 ಕೊಡಲ್ಲ, 25,000 ಕೊಡ್ತೀನಿ. ಆಗಲ್ಲ ಡಾಕ್ಟ್ರೇ, ಆಗಲ್ಲ. 80,000 ರೂಪಾಯಿ ಕೊಟ್ಟರೆ ನೋಡಿ, ಇಲ್ಲಾದರೆ ಬೇಡ. ಹಂಗೆಲ್ಲ ಆಗಲ್ಲಪ್ಪ, 50,000 ಕೊಡ್ತೀನಿ. ಅದ್ರ ಮೇಲೆ 5 ರೂಪಾಯಿ ಜಾಸ್ತಿ ಕೇಳಬೇಡ, ಆಯ್ತಾ? ನಿಮಗೂ ಬೇಡ ನಮಗೂ ಬೇಡ, 60,000 ರೂಪಾಯಿ ಕೊಟ್ಬಿಡಿ, ಬೇರೆ ಮಾತೇ ಬೇಡ. 50,000 ರೂಪಾಯಿನೇ ಕೊಡೋದು. ಹೋಗ್ಲಿ, 50,000 ರೂಪಾಯಿ ಕೊಡಿ. ಫಸ್ಟು ಡಿಸ್ಚಾರ್ಜ್ ಆಗ್ರಿ, ಆಮೇಲೆ ಕೊಡ್ತೀನಿ. ಡಿಸ್ಚಾರ್ಜಾ? ನನ್ನ ಮಗನೇ ನಂಬಕ್ಕಿಲ್ಲ ನಾನು, ಇನ್ನು ನಿಮ್ಮ ನಂಬ್ತೀನ ನಾನು. ಕೊಡಂಗಿದ್ರೆ ಕೊಡಿ, ಇಲ್ಲಾದ್ರೆ ಬಿಡಿ. ನಿನಗೇನು ಮಾಡಬೇಕು ಅಂತ ನನಗೆ ಗೊತ್ತು. ಎಲ್ಲಾರ್ಗೂ ಹೇಳ್ಬೇಕನ್ಬಿಟ್ಟು ನಮಗೂ ಗೊತ್ತು. ಏನೇ ಗೊತ್ತು ನಿನಗೆ? ನನ್ನ ಕ್ಲಿನಿಕ್ ಬಂದು ನನ್ನ ಹತ್ರ ಆಟ ಆಡ್ತೀಯ? ಹಂಗನ್ವಾ? 50,000 ರೂಪಾಯಿ ಕೊಡ್ತೀರಾ ಇಲ್ವಾ? ಇವಾಗ ಕೊಡೋಕ್ಕಾಗಲ್ಲ, ಡಿಸ್ಚಾರ್ಜ್ ಆದ್ಮೇಲೆ ಕೊಡ್ತೀನಿ. ಆಯ್ತು ಬಿಡಿ, ನಾನು ನೋಡ್ಕೊಂತೀನಿ ಬಿಡಿ. ಏನೇ ನೋಡ್ಕೊಳ್ಳೋದು ನೀನು? ತೋರಿಸ್ತೀನಿ ಬಿಡಿ. ಕೊಡಿ ಡಾಕ್ಟ್ರೆ, ಇವಾಗ 50,000 ರೂಪಾಯಿ. ನಿನ್ ಡಿಸ್ಚಾರ್ಜ್ ಆಗ ಕೊಡ್ತೀನಿ. ಡಿಸ್ಚಾರ್ಜಾ? ಇವ್ನು ಗೊತ್ತಿ ಹೇಳಿದ್ದೀನಿ ನಾನು ಯಾರು ನಂಬಕ್ಕಿಲ್ಲ ಅಂತ. ನಿಮ್ಗೆ ನಂಬ್ತೀನ ನಾನು. ದುಡ್ಡು ಕೊಟ್ಬಿಡಿ, ಬೇರೆ ಮತ್ತೆ ಬೇಡ. ಹೋಗ್ಲಿ ಬಿಡಿ ಡಾಕ್ಟ್ರೆ, 50,000 ತಾನೆ, ಎಲ್ಲಿ ಹೋಗುತ್ತೋ ಎಲ್ಲಿ ಬರುತ್ತೋ ಕೊಟ್ಟು ಕಳಿಸಿ. ತಗೊಳ ತಗೊಳ. ಬೇಕಾ ಚಿನ್ನು? ಡ್ಯಾಡಿ ಸೌಕರ್ ಹಾಕ್ಬಿಟ್ಟ. ಯಾವಾಗ ನೋಡಿದ್ನಪ್ಪ? ದುಡ್ಡಾಡಿ ಕಪಿಗೆ ಹೋಗೋಣ. ನೋಟು ಇಲ್ಲ, ಒಂದು ನೋಟು. ನಡೀರಿ. ಇಲ್ಲ ಡಾಕ್ಟ್ರೆ, ನೀವು ಹೋಗ್ಬಿಟ್ಟು ಬನ್ನಿ, ಪೇಷಂಟ್ ಇದ್ದಾರೆ, ಪೇಷಂಟ್ನ ನೋಡ್ಕೊಬೇಕು. ಬನ್ರಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಹಾ, ನನ್ನ ಹತ್ರ ಮಾತಾಡ್ಬೇಕಾ? ಅಲ್ಲಲ್ಲ ಡ್ಯಾಡಿ ಸೌಕರ್ ಹಾಕ್ಬಿಟ್ಟಲ್ಲ. ಕಾಸಿಲ್ಲ ಅಂತದೆ. 10,000 ಕೊಡು ಡ್ಯಾಡಿ, ಮೊಬೈಲ್ ತಗೊಬೇಕು. ಕೊಡ್ತೀನಿ ಕಣ ಮಗ, ಕೊಡ್ತೀನಿ. ಹಾ ಡ್ಯಾಡಿ. ಡಾಕ್ಟರ್ ಇದ್ದಾನಲ್ಲ, ನಮ್ಗೆ ಏನೋ ಮಾಡ್ತಾನೆ ಮೋಡಿ. ಹಾ ಡ್ಯಾಡಿ. ಅಲ್ಲಿ ಏನಂತ ಎದ್ದೋಗಿ ನೋಡಿ. ಹೌದಾ ಡ್ಯಾಡಿ? ಈ ಡಾಕ್ಟ್ರು ಭಾರಿ ಕಿಲ್ಲಾಡಿ. ನಾವೇನಾರು ಸ್ವಲ್ಪ ಏಮಾರಿದ್ರೆ ನಮ್ಮಿಬ್ಬರಿಗೂ ಮಾಡ್ಬಿಡ್ತಾನೆ ತಲೆ ಬೋಡಿ. ಹೌದಾ ಡ್ಯಾಡಿ? ಹಾಗಾದ್ರೆ ನಾನು ಇಲ್ಲಿಂದ ಹೋಯ್ತೀನಿ, ಓಡಿ. ನೀವು ನನ್ನನ್ನು ನೋಡಿ. ಹಾಗಾದ್ರೆ ನೀವು ಆಗಲ್ಲ, ಬೋಡಿ. ಇವ್ನು ಹಾಸ್ಪಿಟ್ಲಿಂದ ಹೋದ್ಮೇಲೆ ಈ ನನ್ನ ಮಗನಿಗೆ ಇವ್ನು ಯಾರು ಅಂತ ಇವನಿಗೆ ಮರ್ತಾ ಬಿಡ್ಬೇಕು. ನಾನು ಯಾರು ಅಂತ ತೋರಿಸ್ತೀನಿ ನನ್ನ ಮಗನಿಗೆ. ಏನಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಇವನು. ಡಾಕ್ಟ್ರ್ ಅಂತ ಭಯನೇ ಇಲ್ಲ ಇವ್ರಿಗೆ. ನಾನೇ ಸರ್ಜನು, ನಾನೇ ಕುಯ್ಯೋನು, ಇವ್ನು ನನಗೆ ಕುಯ್ಯಕ್ಕೆ ಬರ್ತಾನಲ್ಲ. ನಾನು ಸ್ನ್ಯಾಕ್ಸ್ ಏನು ತಿನ್ನಲ್ಲ ಡಾಕ್ಟ್ರೆ. ಬನ್ನಿ, ಏನೋ ಮಾತಾಡ್ಬಿಟ್ಟು ಕಾಫಿ ಹೊಡ್ಕೊಂಡು ಹೋಗೋಣ. ಥ್ಯಾಂಕ್ ಯು. ಯಜಮಾನ್ರು ಇದ್ದಾರಾ ಇಲ್ವಾ? 2 ಕಾಫಿ ಸಾಕು ಬಿಡಿ. ಪೇಷಂಟ್ ಮಗನ್ನ ಬ್ರೆಡ್ ತರ್ಸಕ್ಕೆ ಕಳ್ಸೋಣ. ಬ್ರೆಡ್ ಏನ್ ಡಾಕ್ಟ್ರೆ, 10 ನಿಮಿಷಕ್ಕೆ ತಗೊಂಡ್ಬಂದ್ಬಿಡ್ತಾನೆ. ಬ್ರೆಡ್ ಅಲ್ಲಮ್ಮ, ಬ್ಲಡ್. ನೋ ಪಾಸಿಟಿವ್. ಎನ್ನುವ ನೋ ಪಾಸಿಟಿವ್ ಅಮ್ಮ. ಬ್ಲಡ್ ನೋ ಪಾಸಿಟಿವ್. ನೋ ಪಾಸಿಟಿವಾ? ನೋ ಪಾಸಿಟಿವ್ ಬ್ಲಡ್ ಎಲ್ಲ ಸಿಗಲ್ವಲ್ಲ ಡಾಕ್ಟ್ರೆ? ಅದಕ್ಕೆ ಅವನ ಮಗನ್ನ ನಾನು ಕಳಿಸೋದು ಬ್ಲಡ್ ತರಕ್ಕೆ. ನಾನು ಅವನ ಮಗನ್ನೇ ಬ್ಲಡ್ ಕೊಡು ಅಂತ ಹೇಳೋಣ, ವ್ಯವಸ್ಥೆ ಇಂಜೆಕ್ಷನ್ ಕೊಡೋಣ, 4 ದಿವಸ ಬೆಡ್ ಮೇಲೆ ಮಲಸೋಣ, 50,000 ರೂಪಾಯಿ ಬಿಲ್ ಮಾಡೋಣ ಅಷ್ಟೇ. ಯು ಆರ್ ಎ ಜೀನಿಯಸ್ ಡಾಕ್ಟ್ರೆ. ಈ ನನ್ನ ಮಗನ ಮೆತ್ತಿಗೆ ಲಾಲ್ಬಾಗ್ ಕಳಿಸ್ಬಿಟ್ಟು
ನಾನು ಈ ದುಡ್ಡಲ್ಲಿ ತಿರುಪತಿಗೆ ಹತ್ಬಿಡ್ತೀನಿ. ಡ್ಯಾಡಿ ಡ್ಯಾಡಿ ನೀನು ಇಲ್ಲಿದ್ರೆ ಆಗೋತಿ ಡೆಡ್ ಬಾಡಿ, ಮೊದಲು ಇಲ್ಲಿಂದ ಓಡಿ. ಡ್ಯಾಡಿ ಆ ಕಡೆ ಗೋಡಿ, ಈ ಕಡೆ ಓಡಿ. ಯಾಕಮ್ಮಗ ಅಷ್ಟೊಂದು ಗಾಬರಿ ಮಾಡಿದೆ ನೀನು? ಡ್ಯಾಡಿ ಡ್ಯಾಡಿ ನಾವು ಅಲ್ಲೇ ಇದ್ದಿದ್ರೆ ಆಗೋಗ್ಬಿಡ್ತಾರೆ ಡೆಡ್ ಬಾಡಿ. ನಮ್ಮನ್ನ ಮುಗ್ಸಕ್ಕೆ ಪ್ಲಾನ್ ಮಾಡಿದ್ದಾರೆ ಡ್ಯಾಡಿ. ನಿಜ ಡ್ಯಾಡಿ, ಇಬ್ರು ಡೆಡ್ ಬಾಡಿ. ಹೌದೇನೋ? ನಿಜ? 50,000 ರೂಪಾಯಿ ಪಿಕ್ಕಿದ್ದೀವಿ, ಬಾ ಮನೆಗೆ ಹೋಗೋಣ ಬಾರ. ಡಾಕ್ಟ್ರೆ, ಹೋಗಿದ ತಕ್ಷಣ ಅವನ ಮಗನ್ನ ಬ್ಲಡ್ ತರಕ್ ಕಳ್ಸೋಣ. ನೋ ಪಾಸಿಟಿವ್ ಅಲ್ವಾ ಡಾಕ್ಟ್ರೆ? ಹೌದು. ಗೊತ್ತು ಬಿಡಿ. ಈ ಸರ್ಜನ್ ಹತ್ರ ಸರಿಗ ಮಾಡ್ತಾನೆ ಇವನು. ಮಾಡ್ತೀನಿ ನಿನ್ಗೆ. ಇವ್ರ ಹತ್ರ 50,000 ಹೆಂಗ್ ಸಿಗ್ತೀನಿ ನೋಡಿ. ಒಳ್ಳೆ ಪೇಷಂಟು, ಒಳ್ಳೆ ಕಮಾಯಿ. ಡಾಕ್ಟ್ರೇ! ಅಯ್ಯಯ್ಯೋ, ಎಕ್ಸ್ಕ್ಯೂಸ್ ಮಿ ಮೇಡಮ್, ಇಲ್ಲಿ ಪೇಷಂಟ್ ಇದ್ರಲ್ಲ, ಎಲ್ಲೋದ್ರು? ನಾವೇ ಸರ್ಜನ್, ನಾವೇ ಕುಯ್ಯೋರು. ಈ ಬಜರಂಗಿಗೆ ಬ್ಲೇಡ್ ಹಾಕ್ಬಿಟ್ಟು ಹೋಗ್ಬಿಟ್ನಲ್ಲಪ್ಪ.